ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ರೂಪೇಶ್. ನೀವು ನೋಡ್ತಿದ್ದೀರಾ ಗ್ರಾಫಿಕ್ ಡಿಸೈನ್ ಇನ್ ಕನ್ನಡ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಟೈಪೋಗ್ರಫಿ ಪಾರ್ಟ್ 1 ಕವರ್ ಮಾಡಿದ್ವಿ. ಸೊ ಇನ್ನಷ್ಟು ಟಾಪಿಕ್ಸನ್ನು ಇವತ್ತಿನ ಕ್ಲಾಸ್ ಪಾರ್ಟ್ 2 ಅಲ್ಲಿ ಕಂಟಿನ್ಯೂ ಮಾಡೋಣ. ನಾನು ಟೈಪ್ ಟೂಲಿಗೆ ಹೋಗಿ ಎಲ್ಲಾದರೂ ಕ್ಲಿಕ್ ಮಾಡಿ ಈ ಥರ ಪಾಯಿಂಟಲ್ಲಿ ಬರೆದ್ರೆ ನೋಡಿ, ಇದೇನು ಹೇಳ್ತೀವಿ, ಇದಕ್ಕೆ ನಾವು ಪಾಯಿಂಟ್ ಟೆಕ್ಸ್ಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನಾನು ಎಗೇನ್ ಟಿ ಒತ್ತೀನಿ. ನೋಡಿ, ಈಗ ನಾನು ಕ್ಲಿಕ್ ಮಾಡಿದರೆ ಅದು ಪಾಯಿಂಟ್ ಆಗ್ತದೆ. ನಾನು ಪಾಯಿಂಟ್ ಟೆಕ್ಸ್ಟ್ ನನಗೆ ಬೇಡ. ಈಗ ನಾನೇನು ಮಾಡ್ತೀನಿ, ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ತೀನಿ. ಏನಾಗ್ತೀನಿ, ನನಗೆ ಒಂಥರ ಬಾಕ್ಸ್ ಬಂದಾಗ ಆಗ್ತದಲ್ಲ. ಸೊ ನಾನು ಈ ಥರ ಒಂದು ಬಾಕ್ಸ್ ಕ್ರಿಯೇಟ್ ಮಾಡ್ತೀನಿ. ಇದಕ್ಕೆ ನಾವು ಪ್ಯಾರಾಗ್ರಾಫ್ ಟೆಕ್ಸ್ಟ್ ಅಂತ ಹೇಳ್ತೀವಿ. ಇದಕ್ಕೇನು ಹೇಳ್ತೀವಿ, ಇದಕ್ಕೆ ನಾವು ಪ್ಯಾರಾಗ್ರಾಫ್ ಟೆಕ್ಸ್ಟ್ ಅಂತ ಹೇಳ್ತೀವಿ. ಸೊ ಇದರದ್ದು ಯೂಸ್ ಏನು ನೋಡಿ. ಫಾರ್ ಎಕ್ಸಾಂಪಲ್ ನಾನು ನೋಡಿ ಇಲ್ಲಿ ಡಮ್ಮಿ ಟೆಕ್ಸ್ಟ್ ಜನರೇಟರ್ ಅಂತ ಒಂದು ಸರ್ಚ್ ಮಾಡ್ತೀನಿ. ನೋಡಿ, ಹಲವಾರಿದೆ, ನಿಮಗೆ ಒಂದು ಕ್ಲಿಕ್ ಮಾಡ್ಬೋದು, ನಿಮಗೆ ಸ್ವಲ್ಪ ಡಮ್ಮಿ ಟೆಕ್ಸ್ಟ್ ಸಿಗ್ತದೆ. ಓಕೆ, ಈ ರೀತಿ ನಿಮಗೆ ಡಮ್ಮಿ ಟೆಕ್ಸ್ಟನ್ನು ಕ್ಲಿಕ್ ಮಾಡ್ಬೋದು. ಓಕೆ, ಯು ಕ್ಯಾನ್ ಸೆಲೆಕ್ಟ್ ಹೌ ಮಚ್ ಯು ವಾಂಟ್ ಎವ್ರಿಥಿಂಗ್. ಸೊ ನೋಡಿ, ನಾನು ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಕಾಪಿ ಮಾಡ್ತೀನಿ. ನೋಡಿ, ಇಲ್ಲಿಂದ ಡೈರೆಕ್ಟ್ ಕಾಪಿ ಮಾಡ್ಬೋದು. ಸೊ ಅದಾದಮೇಲೆ ನಾನು ವಾಪಸ್ ಫೋಟೋಶಾಪಿಗೆ ಬಂದು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಏನಾಗ್ತಿದೆ ಈಗ, ಅದು ಎಕ್ಸಾಕ್ಟಾಗಿ ಅದರ ಒಳಗೇ ಬರ್ತಿದೆ ಅಲ್ಲ. ಸೊ ಇದಕ್ಕೆ ನಾವು ಪ್ಯಾರಾಗ್ರಾಫ್ ಟೆಕ್ಸ್ಟ್ ಅಂತ ಹೇಳ್ತೀವಿ. ಸೊ ನೋಡಿ, ಈಗೇನು ನನಗೆ ಇದನ್ನು ಕ್ಲಿಕ್ ಮಾಡ್ಬೋದು ಪ್ಯಾರಾಗ್ರಾಫನ್ನು. ನೋಡಿ, ಪ್ಯಾರಾಗ್ರಾಫ್ ಇಲ್ಲಿದೆ. ಓಕೆ, ನಾನು ಇದನ್ನು ದೊಡ್ಡದು ಮಾಡಿದರೆ ನೋಡಿ, ಇದು ಈ ಥರ ಸ್ಟ್ರೆಚ್ ಆಗ್ತದೆ. ಇದು ರಾಂಗ್ ಅಲ್ಲ, ಈ ಥರ ಸ್ಟ್ರೆಚ್ ಆಗಬಾರ್ದು. ಸೊ ಒಂದು ನೋಟ್ ಮಾಡಿ, ಇಲ್ಲಿ ನಾನು ಎಸ್ಕೇಪ್ ಹೊಡಿತೀನಿ. ಸೊ ಅದು ಗೋಸ್ ಟು ನಾರ್ಮಲ್ ಅಲ್ಲ. ಸೊ ಅದಾದಮೇಲೆ ನೋಡಿ, ನಾನು ಏನು ಮಾಡ್ತೀನಿ ಅಂದರೆ, ನಾನು ಟೆಕ್ಸ್ಟ್ ಟೂಲಿಗೆ ಹೋಗ್ತೀನಿ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಏನಾಗ್ತದೆ, ನನಗೆ ಬೌಂಡಿಂಗ್ ಬಾಕ್ಸ್ ಸಿಗ್ತದೆ. ಓಕೆ, ಈಗ ನಾನು ದೊಡ್ಡದು ಮಾಡಿದೆ. ನೋಡಿ ಏನಾಗ್ತಿದೆ, ಈಗ ಅದು ಒಳಗೆ ಬರ್ತಿದೆ. ರೈಟ್, ಸಿ ನೋಡಿ, ಈಗ ಅದು ಟೆಕ್ಸ್ಟ್ ಬರ್ತಿದೆ. ಸೊ ನೋಟ್ ಮಾಡಿ ನಾನು ಕಂಟ್ರೋಲ್ ಟಿ ಹೊಡೆದ್ರೆ ಇದು ಬೇರೆ ಬೌಂಡಿಂಗ್ ಬಾಕ್ಸ್. ಓಕೆ, ಇದು ರಾಂಗ್ ಆಗುತ್ತೆ. ಸೊ ನಾನು ಏನಾದರೂ ಟೆಕ್ಸ್ಟನ್ನು ಎಡಿಟ್ ಮಾಡಬೇಕಾದ್ರೆ, ಓಕೆ, ನಾನು ಏನು ಮಾಡಬೇಕಂದ್ರೆ, ನಾನು ಜಸ್ಟ್ ಕ್ಲಿಕ್ ಮಾಡ್ತೀನಿ. ಎಲ್ಲಿಯಾದರೂ ನನಗೆ ಬೌಂಡಿಂಗ್ ಬಾಕ್ಸ್ ಸಿಗುತ್ತೆ. ನೋಡಿ, ಈ ಥರ ಡ್ಯಾಶಲ್ಲಿ ಬೌಂಡಿಂಗ್ ಬಾಕ್ಸ್ ಸಿಗುತ್ತೆ. ದೆನ್ ಐ ಕ್ಯಾನ್ ಮೇಕ್ ಇಟ್ ಬಿಗ್ ಆರ್ ಸ್ಮಾಲ್. ಓಕೆ, ದೆನ್ ಐ ಕ್ಯಾನ್ ಮೇಕ್ ಇಟ್ ಬಿಗ್ ಆರ್ ಸ್ಮಾಲ್. ನೋಡಿ, ಇದರದ್ದು ಸೈಜಲ್ಲಿ ಚಿಕ್ಕದಲ್ಲಿ ದೊಡ್ಡದು ಮಾಡ್ಬೋದು. ಸೊ ಅದನ್ನು ಕೂಡ ನೋಡೋಣ. ಬಟ್ ರೈಟ್ ನಾವು ಅಲ್ಲಿಗೆ ಓಕೆ. ಸೊ ಇದು ನಿಮ್ಮದು ಪ್ಯಾರಾಗ್ರಾಫ್ ಟೆಕ್ಸ್ಟ್ ಬೇಸಿಕ್ಲಿ. ಓಕೆ, ಅದು ಪ್ಯಾರಾಗ್ರಾಫ್ ಒಳಗೇ ಬರುತ್ತೆ. ಬಟ್ ಪಾಯಿಂಟ್ ಟೆಕ್ಸ್ಟ್ ನೋಡಿ ಏನಂತ. ಸೊ ಫಾರ್ ಎಕ್ಸಾಂಪಲ್ ನಾನು ಟೈಪ್ ಏನು ಓದ್ತೀನಿ, ಕ್ಲಿಕ್ ಮಾಡ್ತೀನಿ. ಈ ಥರ ನೋಡಿ, ಇದು ಕಂಟಿನ್ಯೂಸ್ ಆಗಿ ಫ್ರಂಟಲ್ಲಿ ಹೋಗ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಪೇಸ್ಟ್ ಹೊಡ್ತೀನಿ. ನೋಡಿ ಏನಾಯಿತು, ಅದು ಕಂಪ್ಲೀಟಾಗಿ ಫ್ರಂಟಲ್ಲಿ ಒಂದೇ ಲೈನಲ್ಲಿ ಪೇಸ್ಟ್ ಆಯಿತು. ರೈಟ್, ಸೊ ಈ ರೀತಿ ನನಗೆ ಬೇಡ. ಓಕೆ, ಈ ರೀತಿ ನನಗೆ ಬೇಡ. ಎಸ್ಕೇಪ್ ಹೊಡ್ತೀನಿ, Ctrl+0 ಟು ಫಿಟ್ ದ ಡಾಕ್ಯುಮೆಂಟ್. ಓಕೆ, ಸೊ ಈ ರೀತಿ ನನಗೆ ಬೇಡ. ಸೊ ನೀವೇನು ಮಾಡಬೇಕು, ನೀವು ಪ್ಯಾರಾಗ್ರಾಫ್ ಬರೀಬೇಕಾದ್ರೆ ಪ್ಯಾರಾಗ್ರಾಫಲ್ಲೇ ಬರೀಬೇಕಾಗ್ತದೆ, ಪಾಯಿಂಟ್ ಟೆಕ್ಸ್ಟ್ ಬರೀಬೇಕಾದ್ರೆ ಪಾಯಿಂಟ್ ಟೆಕ್ಸ್ಟಲ್ಲೇ ಬರೀಬೇಕಾಗ್ತದೆ. ಸೊ ದ್ಯಾಟ್ಸ್ ಅ ಸಿಂಪಲ್ ಡಿಫ್ರೆನ್ಸ್. ಓಕೆ, ನೋಡಿ ಹಾಗೆ ನೋಡಿ, ಇದು ಪಾಯಿಂಟ್ ಟೆಕ್ಸ್ಟ್ ಅಲ್ಲ, ಇದು ಪ್ಯಾರಾಗ್ರಾಫ್ ಟೆಕ್ಸ್ಟ್. ಓಕೆ, ನೋಡಿ, ಇದು ಪಾಯಿಂಟ್ ಟೆಕ್ಸ್ಟ್, ಇದು ಪ್ಯಾರಾಗ್ರಾಫ್ ಟೆಕ್ಸ್ಟ್. ಸೊ ಈಗ ನಾನು ಪಾಯಿಂಟ್ ಟೆಕ್ಸ್ಟಿಗೆ ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ನೋಡಿ, ನಾನು ಇದನ್ನು ಕನ್ವರ್ಟ್ ಟು ಪ್ಯಾರಾಗ್ರಾಫ್ ಟೆಕ್ಸ್ಟ್ ಮಾಡ್ಬೋದು. ನೋಡಿ ಏನಾಯ್ತು, ಇದು ಪ್ಯಾರಾಗ್ರಾಫ್ ಟೆಕ್ಸ್ಟ್ ಆಯಿತು. ಸೊ ಫಾರ್ ಎಕ್ಸಾಂಪಲ್ ನಾನೀಗ ಪುನಃ ಟೈಪ್ ತೊಗೊಂಡು ಇಲ್ಲಿ ಕ್ಲಿಕ್ ಮಾಡಿದರೆ ನೋಡಿ ಏನಾಗ್ತದೆ, ಅದು ಪ್ಯಾರಾಗ್ರಾಫ್ ಆಗ್ತಿದೆ. ಸೊ ಫಾರ್ ಎಕ್ಸಾಂಪಲ್ ಇದಾದಮೇಲೆ ನಾನು ಟೈಪ್ ಮಾಡಿದರೆ ನೋಡಿ, ಅದು ಎಲ್ಲಿ ಹೋಗ್ತಿದೆ, ಅದು ಇದರೊಳಗೆ ಹಿಡನ್ ಆಗ್ತಿದೆ. ರೈಟ್, ನೋಡಿ ಈಗ ನಂಗೆ ಕಾಣ್ತಿದೆ ಅದು. ಹಾಗೆ ನಾನು ಮೇಲೆ ತೊಗೊಂಡೋದ್ರೆ ನೋಡಿ, ಅದು ಹಿಡನ್ ಆಗ್ತದೆ ಅಗೇನ್. ಸೊ ಇದು ಮೇನಾಗಿ ಏನಾಯಿತು, ಇದು ಪ್ಯಾರಾಗ್ರಾಫ್ ಆಯಿತು. ಓಕೆ, ಇದು ಪ್ಯಾರಾಗ್ರಾಫ್ ಟೆಕ್ಸ್ಟ್ ಆಯಿತು. ಅದೇ ರೀತಿ ಇದು ನೋಡಿ, ಇದು ಪ್ಯಾರಾಗ್ರಾಫ್ ಇದೆ. ನಾನು ರೈಟ್ ಕ್ಲಿಕ್ ಮಾಡ್ತೀನಿ ಇಲ್ಲಿ, ಆ್ಯಂಡ್ ಐ ವಿಲ್ ಮೇಕ್ ಇಟ್ ಕನ್ವರ್ಟ್ ಟು ಪಾಯಿಂಟ್ ಟೆಕ್ಸ್ಟ್. ನೋಡಿ ಏನಾಯ್ತು, ಇದು ಪಾಯಿಂಟ್ ಟೆಕ್ಸ್ಟ್ ಆಯಿತು. ಸೊ ಫಾರ್ ಎಕ್ಸಾಂಪಲ್ ನಾನೇನಾದರೂ ಟೈಪ್ ಮಾಡಿದರೆ ನೋಡಿ, ಅದು ಎಕ್ಸಾಕ್ಟಾಗಿ ಟಾಪಲ್ಲೇ ಹೋಗ್ತಿದೆ. ಓಕೆ, ಅಂದರೆ ಫ್ರಂಟ್ ಹೋಗ್ತಿದೆ. ಈ ರೀತಿ ಕೂಡ ನಿಮಗೆ ಕ್ರಿಯೇಟ್ ಮಾಡ್ಬೋದು. ಓಕೆ, ನಿಮಗೆ ಬೇಡ, ನಂಗೆ ಈ ಥರ ಬೇಡ, ನನಗೆ ಬ್ಯಾಕ್ ಟು ನಾರ್ಮಲ್ ಹೋಗಬೇಕಂದ್ರೆ ಅಗೇನ್ ಯು ಕ್ಯಾನ್ ಕ್ಲಿಕ್ ಹಿಯರ್, ರೈಟ್ ಕ್ಲಿಕ್ ಮಾಡಿ ಅಗೇನ್ ಇದನ್ನು ನಿಮಗೆ ವಾಪಸ್ ಪಾಯಿಂಟ್ ಟೆಕ್ಸ್ಟಿಗೆ ಕನ್ವರ್ಟ್ ಮಾಡ್ಬೋದು. ನೋಡಿ ಈಗ ಅಗೇನ್ ಅದು ಪಾಯಿಂಟ್ ಟೆಕ್ಸ್ಟ್ ಆಯಿತು. ಹಾಗೆ ಇದು ಕೂಡ ಪ್ಯಾರಾಗ್ರಾಫ್ ಟೆಕ್ಸ್ಟಿಗೆ ನಿಮಗೆ ರೈಟ್ ಕ್ಲಿಕ್ ಮಾಡಿ ಕನ್ವರ್ಟ್ ಅದು ಪ್ಯಾರಾಗ್ರಾಫ್ ಟೆಕ್ಸ್ಟ್ ಮಾಡ್ಬೋದು. ನೋಡಿ, ಟಿ ಒತ್ಬೋದು ನಿಮಗೆ ಎಲ್ಲಿಯಾದರೂ ಕ್ಲಿಕ್ ಮಾಡಿ. ನೋಡಿ, ಬ್ಯಾಕ್ ಟು ಪ್ಯಾರಾಗ್ರಾಫ್ ಟೆಕ್ಸ್ಟ್ ಆಯಿತು. ಓಕೆ, ಸೊ ವೆರಿ ಸಿಂಪಲ್ ಆ್ಯಸ್ ದಿಸ್. ಓಕೆ, ಈಗ ಜಸ್ಟ್ ನೀವು ಡಿಫ್ರೆನ್ಸ್ ನೋಡಬೇಕಿತ್ತು, ಪಾಯಿಂಟ್ ಟೆಕ್ಸ್ಟ್ ಮತ್ತು ಪ್ಯಾರಾಗ್ರಾಫ್ ಟೆಕ್ಸ್ಟ್ ಇದು. ಸೊ ಇನ್ನಷ್ಟು ನೋಡೋಣ ಹೇಗೆ ಪ್ಯಾರಾಗ್ರಾಫನ್ನು ಕರೆಕ್ಟಾಗಿ ಆರ್ಗನೈಸ್ ಮಾಡೋದು ಮತ್ತು ಅಲೈನ್ಮೆಂಟ್ ಕೂಡ ಕೊಡೋದು ಅಂತ. ಈಗ ನಾವು ಪ್ಯಾರಾಗ್ರಾಫ್ ಪ್ಯಾನಲನ್ನು ಕರೆಕ್ಟಾಗಿ ಅರ್ಥ ಮಾಡೋಣ. ಓಕೆ, ಸೊ ಅಗೇನ್ ಟಿಗೆ ಹೋಗ್ತೀನಿ ನಾನು. ಅಗೇನ್ ಇಲ್ಲಿ ಡ್ರ್ಯಾಗ್ ಮಾಡ್ತೀನಿ ಏನಾದರೂ. ಆಮೇಲೆ ನಾನು ಡಮ್ಮಿ ಟೆಕ್ಸ್ಟ್ ಜನರೇಟಿವ್ ಹೋಗ್ತೀನಿ. ನೋಡಿ, ಇದನ್ನೆಲ್ಲ ಕಾಪಿ ಮಾಡ್ತೀನಿ. ವಾಪಸ್ ಬಂದು ಇಲ್ಲಿ ಪೇಸ್ಟ್ ಹೊಡಿತೀನಿ. ಓಕೆ, ಪೇಸ್ಟ್ ಆಗಿದೆ. ನೋಡಿ ಅಗೇನ್ ನಾನೇನು ಮಾಡ್ತೀನಿ, ಎಕ್ಸೆಪ್ಟ್ ಮಾಡ್ತೀನಿ ಇದನ್ನು. ಓಕೆ, ಎಕ್ಸೆಪ್ಟ್ ಆಗಿದೆ. ಈಗ ನನಗೆ ಇದು ಸೈಜ್ ಚೇಂಜ್ ಮಾಡಬೇಕಲ್ಲ. ಸೊ ಅಗೇನ್ ನಿಮ್ಗೆ ಇಲ್ಲಿ ಕೂಡ ಸೇಮ್ ವರ್ಕ್ ಆಗ್ತದೆ. ಓಕೆ, ಸೊ ಇಲ್ಲಿ ಕೂಡ ನಿಮಗೆ ಬರ್ಬೋದು, ನಿಮಗೆ ಯಾವ ಫಾಂಟ್ ಬೇಕು ಅದನ್ನು ಚೂಸ್ ಮಾಡ್ಬೋದು. ಓಕೆ, ಸೊ ನಿಮಗೆ ಇಲ್ಲಿ ಯಾವ ಫಾಂಟ್ ಬೇಕು ಅದನ್ನು ಎಕ್ಸಾಕ್ಟಾಗಿ ಬಂದು ಇಲ್ಲಿ ಕೂಡ ನಿಮಗೆ ಚೂಸ್ ಮಾಡ್ಬೋದು ಅದನ್ನು ಕೂಡ. ಫಾರ್ ಎಕ್ಸಾಂಪಲ್ ಒಂದು ಫಾಂಟ್ ಕೊಡ್ತೀನಿ ನಾನು. ಅದಾದಮೇಲೆ ನೋಡಿ, ಇಲ್ಲಿ ಸೈಜ್ ಇದೆಲ್ಲ,
ಸೈಜನ್ನು ಕೂಡ ನಾನು ಚೇಂಜ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ 8 ಕೊಡ್ತೀನಿ, ನೋಡಿ ಸೈಜ್ ಕೂಡ ಚೇಂಜ್ ಆಗಿದೆ ಎಕ್ಸಾಕ್ಟಾಗಿ. ಸೊ ನಿಮಗೆ ಹೇಗೆ ಬೇಕು ಹಾಗೆ ನಿಮಗೆ ಇದನ್ನು ಮಾಡ್ಬೋದು. ಆರ್ ಯು ಕ್ಯಾನ್ ಆಲ್ಸೋ ಗೋ ಹಿಯರ್, ನೋಡಿ ನಂಗೆ ಇಲ್ಲಿ ರೀಸೆಟ್ ಕ್ಯಾರೆಕ್ಟರ್ ಕೊಟ್ಟರೆ ಇಟ್ ವಿಲ್ ಗೋ ಟು ದ ಡಿಫಾಲ್ಟ್. ಓಕೆ, ಸೊ ನಾನು ಇದರಲ್ಲಿ ಜಸ್ಟ್ ಸೈಜನ್ನು ಚೇಂಜ್ ಮಾಡ್ತೀನಿ. ಸೊ ಜಸ್ಟ್ ಒಂದು 8 ಪಾಯಿಂಟ್ಸ್ ಇಲ್ಲದ್ರೆ ಚಿಕ್ಕದು ಮಾಡ್ತೀನಿ, 6 ಪಾಯಿಂಟ್ಸ್ ಅನ್ನೋದು ಕೊಡ್ತೀನಿ. ಓಕೆ, ಸೊ ಏನಾದರೂ ಈ ಥರ ನಿಮ್ಗೆ ಕ್ರಿಯೇಟ್ ಮಾಡ್ಬೋದು. ಈಗ ನೋಟ್ ಮಾಡಿ, ಕ್ಯಾರೆಕ್ಟರ್ ಅಲ್ಲ, ಸೊ ನನಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ಬೋದು, ಕ್ಲಿಕ್ ಮಾಡ್ಬೋದು, ಈ ಥರ ಎಂಟರ್ ಕೊಡಿ. ಏನಾಗ್ತದೆ, ನೀವು ಡಿಫ್ರೆನ್ಷಿಯೇಟ್ ಮಾಡ್ತಿದ್ದೀರಿ. ಓಕೆ, ಫಾರ್ ಎಕ್ಸಾಂಪಲ್ ನಾನೊಂದು 3 ಪ್ಯಾರಾಗ್ರಾಫ್ಸ್ ಮಾಡ್ತೀನಿ. ಓಕೆ, ನಾನು ಇಲ್ಲಿ ಒಂದು ಬಂದು ಈ ಥರ ಎಂಟರ್ ಕೊಟ್ಟು 3 ಪ್ಯಾರಾಗ್ರಾಫನ್ನು ಕ್ರಿಯೇಟ್ ಮಾಡಿದೆ. ಓಕೆ, ಈ ಥರ 3 ಪ್ಯಾರಾಗ್ರಾಫನ್ನು ಕ್ರಿಯೇಟ್ ಮಾಡಿದೆ. ಓಕೆ, 3 ಪ್ಯಾರಾಗ್ರಾಫ್ ಆಗಿದೆ. ಈಗ ನಾವು ಪ್ಯಾರಾಗ್ರಾಫ್ ಪ್ಯಾನಲಿಗೆ ಹೋದೆ, ನೋಡಿ ಇಲ್ಲಿ ಕ್ಯಾರೆಕ್ಟರ್ ಪ್ಯಾನಲ್ ಇದೆಯಲ್ಲ, ಅದೇ ಥರ ಪ್ಯಾರಾಗ್ರಾಫ್ ಪ್ಯಾನಲ್ ಫಸ್ಟ್ ಇದೊಂದಿದೆ, ಅಲ್ಲಿಗೆ ಹೋಗ್ತೀವಿ ನಾವು. ಇಲ್ಲಿ ನಮಗೆ ಹಲವಾರು ಆಪ್ಷನ್ ಸಿಗ್ತದೆ. ಸೊ ಇದು ನೋಡಿ, ಇದು ಲೆಫ್ಟ್ ಅಲೈನಲ್ಲಿದೆ. ನನಗೆ ಹಾಗೆ ಸೆಂಟರ್ ಟೆಕ್ಸ್ಟ್ ಮಾಡ್ಬೋದು, ಅಲೈನ್ಮೆಂಟ್ ಸೆಂಟರಿಗೆ ಕೊಡ್ಬೋದು, ಅಲೈನ್ಮೆಂಟ್ ರೈಟಿಗೆ ಮಾಡ್ಬೋದು. ನನಗೆ ಹಾಗೆ ನೋಡಿ ಜಸ್ಟಿಫೈ ಅಲೈನ್ಮೆಂಟ್ ಕೊಡ್ಬೋದು. ಜಸ್ಟಿಫೈ ಅಂತ ಏನಾಗ್ತದೆ, ಎಕ್ಸಾಕ್ಟ್ ಆಗಿ ಅದರಲ್ಲಿ ಸ್ಟಾಪ್ ಆಗ್ತದೆ. ಓಕೆ, ಇದಕ್ಕೆ ಜಸ್ಟಿಫೈ ಅಂತ ಹೇಳ್ತೀವಿ. ಆ್ಯಂಡ್ ಲಾಸ್ಟ್ ಲೈನ್ ಇದೆಯಲ್ಲ ಪ್ಯಾರಾಗ್ರಾಫ್ದು, ಅದು ಎಕ್ಸಾಕ್ಟಾಗಿ ಲೆಫ್ಟಲ್ಲಿ ಬರ್ತಿದೆ, ಸೆಂಟರಲ್ಲಿ ಬರ್ತಿದೆ ಆ್ಯಂಡ್ ರೈಟಲ್ಲಿ ಬರ್ತಿದೆ. ಆರ್ ಯು ಕ್ಯಾನ್ ಗಿವ್ ಜಸ್ಟಿಫೈ ಆಲ್. ನೋಡಿ ಪರ್ಫೆಕ್ಟಾಗಿ ಎಲ್ಲ ಕೂಡ ಜಸ್ಟಿಫೈ ಆಗ್ತಿದೆ. ಬಟ್ ಈ ಥರ ಮಾಡೋದ್ರ ಡಿಸ್ಅಡ್ವಾಂಟೇಜ್ ಏನು ನೋಡಿ, ಈ ಲಾಸ್ಟ್ ಲೈನ್ ನೋಡಿ ಅದು ಹೇಗೆ ಒಂಥರ ಈ ಥರ ಬರ್ತಿದ್ದಲ್ಲ, ಇದು ರಾಂಗ್ ಆಗಿ ಬರ್ತಿದೆ. ಸೊ ಈ ರೀತಿ ಕೊಡಬೇಡಿ. ಯು ಕ್ಯಾನ್ ಕೀಪ್ ಅಗೇನ್ ಅಲೈನ್ಮೆಂಟ್, ಲೆಫ್ಟ್ ಅಲೈನ್ಮೆಂಟ್, ಆರ್ ಯು ಕ್ಯಾನ್ ಕೀಪ್ ಜಸ್ಟಿಫೈ ಅಲೈನ್ಮೆಂಟ್. ಓಕೆ, ನಿಮಗೆ ಬಿಟ್ಟದು. ಸೊ ನಾರ್ಮಲ್ ಆಗಿ ಅಗೇನ್ ನೋಡಿ, ನಿಮ್ಗೆ ಒಂಥರ ಸ್ವಲ್ಪ ಕ್ಯಾಶುವಲ್ ಆಗಿ, ಫಾರ್ ಎಕ್ಸಾಂಪಲ್ ಮ್ಯಾಗ್ಝೀನಿಗೆ ಎಡಿಟ್ ಮಾಡ್ತಿದ್ದೀರಿ, ಆಗ ಏನು ಮಾಡ್ಬೋದು, ನಿಮಗೆ ಲೆಫ್ಟ್ ಅಲೈನ್ಮೆಂಟ್ ಕೊಡ್ಬೋದು. ಓಕೆ, ಸ್ವಲ್ಪ ಜಾಸ್ತಿ ಕ್ಯಾಶುವಲ್ ಆಗಿ ಬರ್ತಿದೆ. ಓಕೆ, ಆಲ್ಸೋ ನಿಮಗೆ ಏನಾದರೂ ಫಾರ್ಮಲ್ ಆಗಿ ಏನಾದರೂ ಒಂದು ರೆಕಾರ್ಡ್ ಮಾಡ್ತಿದ್ದೀರಾ, ಆಗ ನಿಮ್ಗೆ ಏನು ಮಾಡೋದು, ಜಸ್ಟಿಫೈ ಅಲೈನ್ಮೆಂಟ್ ಕೊಡ್ಬೋದು. ಓಕೆ, ಸೊ ಈ ರೀತಿಯಲ್ಲಿ ಜಸ್ಟಿಫಿಕೇಷನ್ ಆಗಿ ಅಲೈನ್ಮೆಂಟ್ ಬರುತ್ತೆ. ಓಕೆ, ನೋಡಿ ಜಸ್ಟಿಫೈ ಕೊಡುವಾಗ ಏನಾಗ್ತಿದೆ, ಇಲ್ಲಿ ಕಾಣ್ತಿದೆ ನಿಮಗೆ ತುಂಬ ಸ್ಪೇಸ್ ಬರ್ತಿದೆಲ್ಲ, ಸೊ ಇದಷ್ಟು ಚೆನ್ನಾಗಿ ಕಾಣ್ತಿಲ್ಲ. ಓಕೆ, ನೋಡಿ ತುಂಬ ಲೆಟರ್ ಸ್ಪೇಸ್ ಬರ್ತಿದೆ ಇಲ್ಲೆಲ್ಲ, ರೈಟ್. ಸೊ ನಿಮ್ಗೆ ಏನು ಮಾಡೋದು ಅಂದರೆ ಹೈಫನೇಷನ್ ಆನ್ ಮಾಡ್ಬೋದು. ಓಕೆ, ಹೈಫನೇಷನ್ ಆನ್ ಮಾಡುವಾಗ ಜಸ್ಟಿಫೈಯಲ್ಲೇ ಬರ್ತಿದೆ, ಬಟ್ ಆ ಸ್ಪೇಸ್ ನಿಮಗೆ ಬರ್ತಿಲ್ಲ. ಓಕೆ, ನೋಡಿ ಪ್ರತಿಯೊಂದು ಕ್ಯಾರೆಕ್ಟರ್ ಮೇಲೆ ಸ್ಪೇಸ್ ಇದೆಯಲ್ಲ, ನಾವು ಈಗ ಕರ್ನಿಂಗಲ್ಲಿ ಟ್ರ್ಯಾಕಿಂಗ್ ಕಲ್ತಿದ್ವಲ್ಲ, ಸೊ ಆ ರೀತಿಯಲ್ಲಿ ಮಿಸ್ಟೇಕ್ ಮಾಡಬಾರ್ದು. ಸೊ ಏನು ಮಾಡಬೇಕಂದ್ರೆ ನಿಮಗೆ ಹೈಫನೇಷನ್ ಕೊಡ್ಬೋದು. ಸೊ ನೋಟ್ ಮಾಡಿ, ನೀವು ಯಾವಾಗ ನಿಮ್ಮ ಜಸ್ಟಿಫೈಯಲ್ಲಿ ವರ್ಕ್ ಮಾಡ್ತಿದ್ದೀರಿ ಆಗ ಹೈಫನೇಷನ್ ಕೊಡ್ಬೋದು ನಿಮಗೆ. ಇನ್ ಕೇಸ್ ಇಫ್ ಯು ಆರ್ ಡೂಯಿಂಗ್ ಅಲೈನ್ಮೆಂಟ್, ನೋಡಿ ಅಗತ್ಯ ಇಲ್ಲ ಅಲ್ಲ, ನೋಡಿ ಅದು ಲೆಟರ್ ಬ್ರೇಕ್ ಆಗ್ತಿದೆ. ಸೊ ಇಲ್ಲಿ ನಿಮ್ಗೆ ಏನು ಮಾಡೋದು ಅಂದರೆ ಅದನ್ನು ಆಫ್ ಮಾಡ್ಬೋದು. ಬಿಕಾಸ್ ಎನಿವೇ ನಿಮಗೆ ಅದು ಕ್ಯಾಶುವಲ್ ಆಗಿ ಬರ್ತಿದ್ದೀರಿ, ಸೊ ಅಲ್ಲಿ ಎಕ್ಸಾಕ್ಟ್ ಆಗಿ ಅದು ಸ್ಪೇಸಿಂಗ್ ಕೊಡ್ತಿಲ್ಲ. ಸೊ ನೀವೇನು ಮಾಡ್ಬೋದು ಅಂದರೆ ಅಲ್ಲಿ ಹೈಫನೇಷನ್ ಆಫ್ ಮಾಡ್ಬೋದು. ಓಕೆ, ಸೊ ನಾವು ಐಲ್ ಗೋ ಹಿಯರ್, ಗಿವ್ ದಿಸ್, ಆ್ಯಂಡ್ ಇದನ್ನು ಕೂಡ ಕೊಡ್ತೀನಿ ನಾನು. ಈ ರೀತಿ ನನಗೆ ಕ್ರಿಯೇಟ್ ಮಾಡ್ಬೋದು. ಈಗ ನನಗೆ ಸ್ಪೇಸಿಂಗ್ ಕೊಡಬೇಕು. ಓಕೆ, ನಾನು ಏನು ಮಾಡ್ತೀನಿ, ನಾರ್ಮಲಾಗಿ ಇಲ್ಲಿ ಬಂದು ನಾನು ಸ್ಪೇಸ್ ಕೊಡ್ತೀನಲ್ಲ, ಈ ಥರ ಸ್ಪೇಸ್ ಕೊಡ್ತೀನಿ. ಆದರೆ ಏನಾಯ್ತು, ಇದು ಸಹ ಒಂದು ಕ್ಯಾರೆಕ್ಟರ್ ಸ್ಪೇಸ್ ಅಲ್ಲ. ಸೊ ನನಗೆ ಈ ಥರ ಕೊಡಲಿಕ್ಕೆ ಇಷ್ಟ ಇಲ್ಲ. ಓಕೆ, ನಾವು ಹೇಗೆ ಲೀಡಿಂಗನ್ನು ಕಲ್ತಿದ್ವಿ ಅಲ್ಲ, ಅದೇ ರೀತಿ ನಾನು ಇಲ್ಲಿ ಬರ್ಬೋದು. ಆ್ಯಂಡ್ ನೋಡಿ ಇಲ್ಲಿ ನನಗೆ ಇಲ್ಲಿ ಆಪ್ಷನ್ಸ್ ಇದೆ. ಓಕೆ, ನೋಡಿ ಆ್ಯಡ್ ಸ್ಪೇಸ್ ಬಿಫೋರ್ ದ ಪ್ಯಾರಾಗ್ರಾಫ್. ನಾನು ಇಲ್ಲಿ ಬಂದು ಫಾರ್ ಎಕ್ಸಾಂಪಲ್ ಒಂದು 10 ಅಂತ ಕೊಟ್ಟರೆ ನೋಡಿ ಬಿಫೋರ್ ದ ಪ್ಯಾರಾಗ್ರಾಫ್ ಎಷ್ಟು ಆ್ಯಡ್ ಆಗಿದೆ. ಓಕೆ, ಈ ರೀತಿ ಕೊಡ್ಬೋದು. ಹಾಗೆ ನೋಡಿ ಆಫ್ಟರ್ ದ ಪ್ಯಾರಾಗ್ರಾಫ್. ಓಕೆ, ಇದು ಕೂಡ ಸೇಮೇ. ನೋಡಿ ಆಫ್ಟರ್ ಕೂಡ ಕೊಡ್ಬೋದು. ಇದನ್ನು ಬೇಕಾದ್ರೆ 0 ಮಾಡ್ಬೋದು. ಓಕೆ, ಸೊ ನಿಮ್ಗೆ ಏನು ಮಾಡ್ಬೋದು ಅಂದರೆ ಇಲ್ಲಿ ನಿಮಗೆ ವರ್ಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನನಗೆ ಇಷ್ಟು ಸ್ಪೇಸ್ ಬೇಡ, ಚಿಕ್ಕದು ಬೇಕು. ಫಾರ್ ಎಕ್ಸಾಂಪಲ್ ನನಗೆ ಜಸ್ಟ್ ಒಂದು 4 ಸ್ಪೇಸ್ ಬೇಕಿತ್ತು. ನೋಡಿ ನಿಮಗೆ ಎಷ್ಟು ಸ್ಪೇಸ್ ಬೇಕು ಅದು ನಿಮಗೆ ಮ್ಯಾನ್ಯುವಲ್ ಆಗಿ ಕ್ರಿಯೇಟ್ ಮಾಡ್ಬೋದು ಇಲ್ಲಿ. ಓಕೆ, 5.5 ನನಗೆ ಬೇಕಿತ್ತು ಫಾರ್ ಎಕ್ಸಾಂಪಲ್. ನೋಡಿ ಅಷ್ಟೇ ಎಕ್ಸಾಕ್ಟಾಗಿ ಬಂದಿದೆ. ಓಕೆ, ಸೊ ನಿಮಗೆ ಇಲ್ಲಿ ಕಸ್ಟಮೈಸ್ ಮಾಡ್ಬೋದು, ನಿಮಗೆ ಎಷ್ಟು ಸ್ಪೇಸ್ ಬೇಕು ಬಿಟ್ವೀನ್ ಈಚ್ ಲೈನ್ಸ್ ಓವರ್ ಹಿಯರ್. ಓಕೆ, ಹಾಗೆ ನೋಡಿ ಇಲ್ಲಿ ನಿಮಗೆ ಎಷ್ಟು ಇಂಟೆಂಟ್ ಬೇಕು. ಫಾರ್ ಎಕ್ಸಾಂಪಲ್ ನಾನೇನಾದರೂ ಬುಕ್ ಬರಿತಿದ್ದೀನಿ. ಓಕೆ, ನೋಡಿ ಫಾರ್ ಎಕ್ಸಾಂಪಲ್ ಏನಾದರೂ ಬರಿತಿದ್ದೀನಿ, ನಾನು ಟಿ ಹೊಡಿತೀನಿ, ಇಲ್ಲಿ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಡ್ರ್ಯಾಗ್ ಮಾಡ್ತೀನಿ, ಈ ಥರ ನೋಡಿ ಎಕ್ಸಾಕ್ಟಾಗಿ ಇಲ್ಲಿ ಬಂದೆ. ಓಕೆ, ಸೊ ಇಮ್ಯಾಜಿನ್ ನನಗೆ ಇಲ್ಲಿ ಸ್ಪೇಸ್ ಬೇಕಲ್ಲ ಸೈಡಲ್ಲಿ. ಸೊ ನನಗೆ ಏನು ಮಾಡ್ಬೋದು ಅಂದರೆ ಎಗೇನ್ ನಾನು ಇದನ್ನು ಕ್ಲಿಕ್ ಮಾಡ್ತೀನಿ, ಪ್ಯಾರಾಗ್ರಾಫಿಗೆ ಹೋಗ್ತೀನಿ, ಆ್ಯಂಡ್ ಹಿಯರ್ ನೋಡಿ ನಾನು ಇಲ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ, 10 ಕೊಡ್ತೀನಿ. ಏನಾಯಿತು ನೋಡಿ 10 ಇಂಡೆಂಟ್ ಸ್ಪೇಸ್ ನನಗೆ ಬಂದಿದೆ. ಓಕೆ, ಹಾಗೆ ಐ ಕ್ಯಾನ್ ಗಿವ್ 20 ಇಂಡೆಂಟ್ ಸ್ಪೇಸ್. ನನಗೆ ಬೇಕಾದರೆ ಲೆಫ್ಟ್ ಕೂಡ ನನಗೆ ಕೊಡ್ಬೋದು, ಎಕ್ಸಾಕ್ಟಾಗಿ 20 ಇಂಡೆಂಟ್ ಸ್ಪೇಸ್. ಈ ರೀತಿಯಲ್ಲಿ ನನಗೆ ಕೊಡ್ಬೋದು. ಒನ್ ಮೋರ್ ಥಿಂಗ್ ನೋಟ್ ಮಾಡಿ, ನಾನು 1 ಮಿನಿಟ್ ಟೈಪ್ ಟೂಲ್ ತೊಗೊಂಡು ಫಾರ್ ಎಕ್ಸಾಂಪಲ್ ನನ್ನ ಪ್ಯಾರಾಗ್ರಾಫ್ ನೋಡಿ, ನಾನು ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಇಲ್ಲದ ಮಿಡಲ್ ಪ್ಯಾರಾಗ್ರಾಫಲ್ಲಿ ಇಟ್ಟರೆ ನೋಡಿ ನಂದು ಏನಾಗ್ತಿದೆ, ನಾನು ಪ್ಯಾರಾಗ್ರಾಫನ್ನು ಇಲ್ಲಿ ಇಟ್ಟಿದ್ದೀನಿ. ಓಕೆ, ನೋಡಿ ನನ್ನ ಕರ್ಸರ್ ಇಲ್ಲಿ ಬರ್ತಿದೆ. ಈಗ ಹೋಗಿ ನಾನು 1 ಮಿನಿ 40 ಅಂತ ಕೊಟ್ಟರೆ ಏನಾಯಿತು, ಆ ಪ್ಯಾರಾಗ್ರಾಫಿಗೆ ಮಾತ್ರ ಅದಷ್ಟು ಚೇಂಜ್ ಆಗಿದೆ. ನೋಡಿ ಇಲ್ಲಿ ಕ್ಲಿಕ್ ಮಾಡ್ತೀನಿ, ನೋಡಿ ಇದಕ್ಕೆ ನಾನು ಎಕ್ಸಾಂಪಲ್ ಏನೋ 35 ಅಂತ ಏನೋ ಹಾಕ್ತೀನಿ, ನೋಡಿ ಅದಕ್ಕೆ ಮಾತ್ರ ಇಷ್ಟು ಚೇಂಜಸ್ ಆಗಿದೆ. ಓಕೆ, ಸೊ ನಿಮ್ಗೆ ಈ ಥರ ಇಂಡಿವಿಜುವಲ್ ಪ್ಯಾರಾಗ್ರಾಫಿಗೆ ಕೂಡ ಚೇಂಜಸ್ ಮಾಡ್ಬೋದು. ಓಕೆ, ಸೊ ನಂಗೆ ಈ ಥರ ಬೇಡವಾ, ಸೊ ದೆನ್ ಯು ಕ್ಯಾನ್ ಆಲ್ಸೋ ಗೋ ಓವರ್ ಆಲ್ ಸೆಲೆಕ್ಟ್ ಮಾಡ್ಬೋದು. ಈ ಥರ ಮೂಟಲ್ ಮಾಡಿ ಓವರ್ ಆಲ್ ಸೆಲೆಕ್ಟ್ ಮಾಡಿ, ನೋಡಿ ಇಲ್ಲಿ ನಿಲ್ ಅಂತ ಬರ್ತೀನಿ. ನಿಲ್ ಅಂದರೆ ಏನು, ನಿಲ್ ಅಂದರೆ ಮಲ್ಟಿಪಲ್ ನೀವು ಕೊಟ್ಟಿದ್ದೀರಿ, ಅದಕ್ಕೆ ನಿಲ್ ಅಂತ ಬರ್ತಿದೆ. ಓಕೆ, ನಾನು ಎಲ್ಲದಕ್ಕೆ
20 ಅಂತ ಕೊಟ್ಬಿಡ್ತೀನಿ. ನೋಡಿ ಎಲ್ಲ ಎಕ್ಸಾಕ್ಟಾಗಿ 20ಗೆ ಹೋಗಿದೆ. ಇದಕ್ಕೆ ಕೂಡ ಎಕ್ಸಾಕ್ಟಾಗಿ ಎಲ್ಲದಕ್ಕೆ 20 ಕೊಡ್ತೀನಿ. ಇದು ಕೂಡ ಎಕ್ಸಾಕ್ಟಾಗಿ 20 ಹೋಗಿದೆ. ಓಕೆ, ಸೊ ಇದು ಇಂಡೆಂಟ್ಸ್ ಅಂತ. ಓಕೆ, ನಿಮಗೆ ಇಂಡೆಂಟ್ಸನ್ನು ಇಂಡಿವಿಜುವಲ್ ಆಗಿ ಕೂಡ ಕೊಡ್ಬೋದು, ಆ ರೀತಿ ಥರ ಕೂಡ ನಿಮಗೆ ಕೊಡ್ಬೋದು. ಓಕೆ, ಆ್ಯಂಡ್ ಫೈನಲಿ ವಿ ಹ್ಯಾವ್ ಫಸ್ಟ್ ಲೈನ್ ಇಂಡೆಂಟ್. ನೋಡಿ, ನನಗೆ ಸ್ಟಾರ್ಟಿಂಗಲ್ಲಿ ನಾವು ನಾರ್ಮಲಿ ಟೈಪ್ ಮಾಡುವಾಗ ಏನು ಮಾಡ್ತೀವಿ, ಇಲ್ಲಿ ಬಂದು ಕ್ಲಿಕ್ ಮಾಡಿ ಈ ಥರ ಸ್ಪೇಸ್ ಓದ್ತೀವಲ್ಲ. ಓಕೆ, ಮತ್ತು ನಮ್ಗೆ ಗೊತ್ತಿರಲ್ಲ ಎಷ್ಟು ಸ್ಪೇಸ್ ಅಂತ. ಸೊ ನಾವು ಆಗ ಏನು ಮಾಡೋದು ಅಂದರೆ, ನನಗೆ ಇದನ್ನು ಕ್ಲಿಕ್ ಮಾಡ್ಬೋದು ಈ ಥರ. ಆ್ಯಂಡ್ ನಂಗೆ ಇಲ್ಲಿ ಹೋಗಿ ನೋಡಿ, ಇಲ್ಲಿ ಹೋಗಿ ನನಗೆ ಇದನ್ನು ಜಾಸ್ತಿ ಕೊಡ್ಬೋದು. ಫಾರ್ ಎಕ್ಸಾಂಪಲ್ 10 ಕೊಟ್ಟರೆ ನೋಡಿ ಎಲ್ಲದಕ್ಕೆ 10 ಸ್ಪೇಸಿಂಗ್ ಬಂದಿದೆ. ಹಾಗೆ ನಾನು ಫಾರ್ ಎಕ್ಸಾಂಪಲ್ ಲಾಸ್ಟಕ್ಕೆ ಹೋಗಿ ಕ್ಲಿಕ್ ಮಾಡಿ ನಾನು ಇದಕ್ಕೆ ಒಂದು 20 ಕೊಟ್ಟರೆ ನೋಡಿ ಅದಕ್ಕೆ ಮಾತ್ರ ಜಾಸ್ತಿ ಬಂದಿದೆ. ಓಕೆ, ಈ ರೀತಿ ನಿಮಗೆ ಹೇಗೆ ಬೇಕು ಹಾಗೆ ನಿಮಗೆ ಅಲೈನ್ಮೆಂಟನ್ನು ಮಾಡ್ಬೋದು ಫಾರ್ ದ ಪ್ಯಾರಾಗ್ರಾಫ್ ಹಿಯರ್. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಅಲೈನ್ಮೆಂಟ್. ನೋಡಿ, ಅಲೈನ್ಮೆಂಟ್ ಆಪ್ಷನ್ಸ್ ಉಂಟಲ್ಲ, ನೀವು ಫಾರ್ ಎಕ್ಸಾಂಪಲ್ ಇಲಸ್ಟ್ರೇಟರಿಗೆ ಬರುವಾಗ ಇಲ್ಲಾಂದರೆ ಇಂಡಿಸೈನಿಗೆ ಬರ್ತೀರಲ್ಲ, ಸೊ ಅದು ಮೇನಾಗಿ ಟೆಕ್ಸ್ಟಲ್ಲೇ ಬರ್ತದೆ. ಅಲ್ಲಿ ನಿಮಗೆ ಇನ್ನೂ ಅಡಿಷನಲ್ ಆಪ್ಷನ್ ಸಿಗ್ತದೆ. ಸೊ ಇನ್ನಷ್ಟು ಕ್ರಿಯೇಟಿವ್ ಆಗಿ ಮಾಡ್ಕೊಳ್ಬೋದು ನಿಮಗೆ. ಸೊ ಬೇಸಿಕ್ಸ್ ನಿಮ್ಗೆ ಗೊತ್ತಿರಬೇಕು, ಹೌ ಟು ಕ್ರಿಯೇಟ್ ದ ಟೈಪೋಗ್ರಫಿ ಅಂತ. ಈಗ ನಾವು ಫಾಂಟ್ಸನ್ನು ಹೇಗೆ ಡೌನ್ಲೋಡ್ ಮಾಡಿ ಯೂಸ್ ಮಾಡೋದು ಅದನ್ನು ನೋಡ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮಗೆ ಹಲವಾರು ಸೈಟ್ಸ್ ಸಿಗ್ತದೆ, ಇಲ್ಲಿಂದ ನಿಮಗೆ ಫಾಂಟ್ಸನ್ನು ಡೌನ್ಲೋಡ್ ಮಾಡ್ಬೋದು. ಸೊ ನಾನು ಫಸ್ಟಿಗೆ ಗೂಗಲ್ ಫಾಂಟ್ಸ್ ಅಂತ ಸರ್ಚ್ ಮಾಡ್ತೀನಿ. ಫಸ್ಟಿಗೆ ಈ ಸೈಟ್ಸಿಗೆ ಹೋಗುವ, ಇದರಲ್ಲಿ ನಿಮಗೆ ಫ್ರೀ ಫಾಂಟ್ ಸಿಕ್ತು. ಓಕೆ, ಸೊ ನಾನು ಇಲ್ಲಿ ಸೈಟಿಗೆ ಬಂದಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನಾನು ಏನಾದರೂ ಇಮ್ಯಾಜಿನ್ ಗ್ರಾಫಿಕ್ ಡಿಸೈನಿಂಗ್ ಏನಾದರೂ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡ್ತಿದ್ದೀನಿ. ಸೊ ಏನು ಮಾಡ್ತೀನಿ ನಾನು, ಐ ವಿಲ್ ಟೈಪ್ ಗ್ರಾಫಿಕ್ ಡಿಸೈನ್. ಸೊ ನನಗೆ ನೋಡ್ಬೋದಲ್ಲ ಎಕ್ಸಾಕ್ಟಾಗಿ ಹೇಗೆ ಅದು ಪ್ರಿವ್ಯೂ ಬರುತ್ತೆ ಅಂತ. ನೋಡಿ, ಇಲ್ಲಿ ನಿಮಗೆ ಚಿಕ್ಕದು ದೊಡ್ಡದು ಎಲ್ಲ ನಿಮಗೆ ಮಾಡ್ಬೋದು. ಓಕೆ, ಸೊ ಹಾಗೆ ಇಲ್ಲಿ ಕೆಳಗೆ ಬಂದರೆ ನಿಮಗೆ ಹಲವಾರು ಕ್ಯಾಟಗರಿ ಸಿಗ್ತದೆ. ಲ್ಯಾಂಗ್ವೇಜಸ್ ಇದೆ. ಓಕೆ, ಸೊ ಅಪಿಯರೆನ್ಸ್, ನಿಮಗೆ ಫೀಲಿಂಗ್ಸ್ ಇದೆಲ್ಲ ಸಿಗ್ತದೆ. ಓಕೆ, ಇದು ತುಂಬ ಈಸಿ ಮಾಡಿದ್ದಾರೆ ನಿಮಗೆ ಅರ್ಥ ಆಗಲಿಕ್ಕೆ ಅಂತ. ಸೊ ಹಾಗೆ ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಸೆಲೆಕ್ಟ್ ಮಾಡಲ್ಲ, ಏನ್ಸ ಫಿಲ್ಟರ್ ಏನಿಲ್ಲ. ನೋಡಿ, ಈಗ ಇದೆಲ್ಲ ಇದೆ ಇಲ್ಲಿ. ನಾನಿಲ್ಲಿ ಎಕ್ಸಾಕ್ಟಾಗಿ ಬಂದು ನೋಡಿದೆ. ನೋಡಿ, ಇಲ್ಲಿ ಸೆರಿಫ್ ಇದೆ, ಸ್ಯಾನ್ ಸೆರಿಫ್ ಇದೆ. ಓಕೆ, ನಾನಿಲ್ಲಿ ಸೆರಿಫ್ ಅಂತ ಕಲ್ತಿದ್ವಲ್ಲ ಸ್ಟಾರ್ಟಿಂಗಲ್ಲಿ, ನಾನು ಆಲ್ ಕೊಟ್ಟರೆ ನೋಡಿ ಎಲ್ಲ ಸೆರಿಫ್ ಇದೆ ಬರ್ತಿದೆ. ಸೆರಿಫ್ ಅಂದರೆ ಏನು, ಟೇಲ್ಸ್ ಇರುವಂಥದ್ದು. ಸೊ ಅದರಲ್ಲಿ ಕೂಡ ನನಗೆ ಸ್ಲ್ಯಾಬ್ ಸೆರಿಫ್ ಇಂಥ ಫಾಂಟ್ಸನ್ನು ಯೂಸ್ ಮಾಡ್ಬೋದು. ಓಕೆ, ಆರ್ ನನಗೆ ಈ ಥರ ಬೇಡ, ನನಗೆ ಸ್ಯಾನ್ ಸೆರಿಫಲ್ಲಿ ಏನಾದರೂ ಬೇಕು ನೋಡಿ, ಸ್ವಲ್ಪ ಸ್ಯಾನ್ ಸೆರಿಫ್ ಇದು ಫಾಂಟ್ ಯೂಸ್ ಮಾಡ್ಬೋದು. ಓಕೆ, ಯಾಕೆ ಬರ್ತಿಲ್ಲ, ಯಾಕೆಂದರೆ ಬೋತ್ ಸೆಲೆಕ್ಟ್ ಆಗಿದೆ. ಓಕೆ, ಸೊ ಹಾಗೆ ಬರ್ತಿಲ್ಲ. ಇದನ್ನು ಆಫ್ ಮಾಡಿ ನೋಡಿ, ಈಗ ನನಗೆ ಈಗ ಸ್ಯಾನ್ ಸೆರಿಫಲ್ಲಿ ಬರ್ತಿದೆ. ಹಾಗೆ ನನಗೆ ಫಾರ್ ಎಕ್ಸಾಂಪಲ್ ಒಂಥರ ರೌಂಡೆಡಲ್ಲಿ ಬೇಕಿತ್ತು, ರೌಂಡೆಡ್ ಸ್ಯಾನ್ ಸೆರಿಫಲ್ಲಿ ಆ ಥರ ನನಗೆ ಚೂಸ್ ಮಾಡೋದು. ಓಕೆ, ಸೊ ನನಗೆ ಎಕ್ಸಾಕ್ಟಾಗಿ ಯಾವ್ದು ಬೇಕು ಅಂಥದ್ದು ನಿಮಗೆ ಚೂಸ್ ಮಾಡ್ಬೋದು ಇಲ್ಲಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಐ ಚೂಸ್ ಒನ್. ನೋಡಿ, ಇಲ್ಲಿ ಹಲವಾರು ಆಪ್ಷನ್ಸ್ ಇದೆ, ನಿಮಗೆಲ್ಲ ಚೂಸ್ ಮಾಡ್ಬೋದು. ನಾನು ಇಲ್ಲಿ ಒಂದು ಆರ್ವೋ, ನನಗೆ ಇದು ಇಷ್ಟ ಆಯಿತು. ಸೊ ವಾಟ್ ಐ ವಿಲ್ ಡೂ, ಐ ವಿಲ್ ಕ್ಲಿಕ್ ಆನ್ ದಿಸ್. ಓಕೆ, ಅದು ಓಪನ್ ಆಯಿತು. ಇಲ್ಲಿ ನನಗೆ ಇದು ಫಾಂಟ್ ಸಿಕ್ಕಿತ್ತು. ಹಾಗೆ ಸ್ಕ್ರಾಲ್ ಮಾಡ್ಬೋದು ನಿಮಗೆ. ಸೊ ಅದರಲ್ಲಿ ನೋಡಿ ಒಂದು 4 ಸ್ಟೈಲ್ಸ್ ಇದೆಯಲ್ಲ, ನೋಡಿ ರೆಗ್ಯುಲರ್, ಬೋಲ್ಡ್ ಮತ್ತು ಇನ್ನೂ ಸ್ವಲ್ಪ ಬೋಲ್ಡ್ ಇಟ್ಯಾಲಿಕ್ ಇದೆ, ಈ ಥರ ಸ್ಟೈಲ್ಸ್ ಇದೆ. ಸೊ ನಿಮಗೆ ಇದನ್ನೆಲ್ಲ ನೋಡ್ಕೊಳ್ಬೋದು. ಆ್ಯಂಡ್ ದೆನ್ ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಸಿಂಪ್ಲಿ ಗೋ ಆ್ಯಂಡ್ ಯು ಗೆಟ್ ದ ಫಾಂಟ್ ಹಿಯರ್. ಓಕೆ, ಇಲ್ಲಿ ನಿಮಗೆ ಫಾಂಟ್ ಬಂದಿದೆ. ಸೊ ನಿಮಗೆ ಇದನ್ನು ಡೌನ್ಲೋಡ್ ಮಾಡೋದು. ಓಕೆ, ಸೊ ನಾನು ಡೈರೆಕ್ಟಾಗಿ ಇಲ್ಲಿ ಬಂದು ಡೌನ್ಲೋಡ್ ಮಾಡ್ತೀನಿ. ನೋಡಿ, ಅದು ಫೈಲ್ ಈಗ ಡೌನ್ಲೋಡ್ ಆಗಿದೆ. ಓಕೆ, ನೋಡಿ ನಾನು ಡೌನ್ಲೋಡ್ಸಿಗೆ ಬರ್ತೀನಿ. ಇಲ್ಲಿ ಡೌನ್ಲೋಡ್ ಆಗಿದೆ. ಸೊ ಐ ವಿಲ್ ರೈಟ್ ಕ್ಲಿಕ್ ಹಿಯರ್, ವಿಂಡ್ರಾರಿಗೆ ಬಂದು ಎಕ್ಸ್ಟ್ರಾಕ್ಟ್ ದ ಫೈಲ್ಸ್ ಕೊಡ್ತೀನಿ. ಓಕೆ, ನೋಡಿ ಈಗ ಇದರೊಳಗೆ ನಿಮಗೆ ನೋಡ್ಬೋದು ಹಲವಾರು ಫೈಲ್ಸ್ ಇದೆ. ನೋಡಿ 1 2 3 4 ಇದೆಲ್ಲ ಏನು. ಸೊ ನಿಮಗೆ ಒಂದು ಟೆಕ್ನಿಕ್ ಏನಂದರೆ, ಯು ಕ್ಯಾನ್ ಡೈರೆಕ್ಟ್ಲಿ ಡಬಲ್ ಕ್ಲಿಕ್ ಆನ್ ದಿಸ್ ಹಿಯರ್. ನೋಡಿ, ಇಲ್ಲಿ ಬಂದು ನಿಮಗೆ ಇನ್ಸ್ಟಾಲ್ ಅಂತ ಕೊಡ್ಬೋದು. ಓಕೆ, ಅದು ವೇಟ್ ಆಗ್ತದೆ 1 ಸೆಕೆಂಡ್, ಆಮೇಲೆ ನಿಮಗೆ ಕ್ಲೋಸ್ ಮಾಡೋದು. ಸೊ ಏನಾಯ್ತು, ಇದು ಆಟೋಮೆಟಿಕ್ಕಾಗಿ ಇನ್ಸ್ಟಾಲ್ ಆಯಿತು. ಇದು ಒಂದು ಟೆಕ್ನಿಕ್ ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡಲಿಕ್ಕೆ. ಇಲ್ಲಾಂದರೆ ನಿಮಗೆ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ 4 ಇದ್ದಲ್ಲ, ಪ್ರತಿಯೊಂದು ಹಾಗೆ ಮಾಡಬೇಕಾಗ್ತದೆ. ಇಲ್ಲಾಂದರೆ ನಿಮಗೊಂದು 10 20 ಇರ್ತದೆ ಕೆಲವೊಮ್ಮೆ ಫಾಂಟ್ ಎಲ್ಲ ಒಟ್ಟಿಗೆ ಹಾಕಬೇಕಲ್ಲ. ಹಾಗೆ ಏನು ಮಾಡಬೇಕಂದ್ರೆ ಸಿಂಪ್ಲಿ ನಿಮಗೆ ಇದನ್ನೆಲ್ಲ ಸೆಲೆಕ್ಟ್ ಮಾಡಿ. ಓಕೆ, ಕಾಪಿ ಮಾಡಿ ಇದನ್ನು ಫಾರ್ ಎಕ್ಸಾಂಪಲ್ ನಿಮ್ಮದು ಸಿ ಡ್ರೈವಿಗೆ ಬನ್ನಿ. ನೋಡಿ, ಸಿ ಡ್ರೈವಿಗೆ ಬನ್ನಿ, ಇಲ್ಲಿ ವಿಂಡೋಸಿಗೆ ಬನ್ನಿ, ಇಲ್ಲಿ ಫಾಂಟ್ಸಿಗೆ ಸರ್ಚ್ ಮಾಡಿ. ಓಕೆ, ಫಾಂಟ್ಸಿಗೆ ಬನ್ನಿ, ಇಲ್ಲಿ ಬಂದಿದೆ ನಾನೀಗ. ನೋಡಿ, ನನ್ನ ಹತ್ರ ಎಕ್ಸಾಕ್ಟಾಗಿ ಏನು 400 ಫಾಂಟ್ಸ್ ಇದೆ. ಈಗ ನಾನು ಇಲ್ಲಿ ಬಂದು Ctrl+V ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ. ಓಕೆ, ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದೆಲ್ಲ ಆಗಲೇ. ಸೊ ಅದು ರಿಪ್ಲೇಸ್ ಅಂತ ಕೊಡ್ತಿದ್ದಾರೆ, ನಾನು ಅದನ್ನು ಎಸ್ ಅಂತ ಕೊಡ್ತೀನಿ. ಇನ್ನು ಕೊಡ್ಬೋದು ನಿಮಗೆ. ಬಟ್ 1 2 3 4 4 ಫಾಂಟಿಗೆ ಇನ್ಸ್ಟಾಲ್ ಆಗ್ತಿದೆ. ಓಕೆ, ಸೊ ನಿಮಗೆ ಈ ಥರ ಫಾಂಟ್ಸನ್ನು ವೆರಿ ಈಸಿಲಿ ಇನ್ಸ್ಟಾಲ್ ಮಾಡ್ಬೋದು. ಓಕೆ, ಇನ್ಸ್ಟಾಲ್ ಆಗಿದೆ ಈಗ. ಸೊ ಇಫ್ ಐ ಗೋ ಟು ಫೋಟೋಶಾಪ್ ನಾವು, ಇಲ್ಲಿ ನಾನು ಹೀಗೆ ಹೋಗಿ ಸರ್ಚ್ ಮಾಡಿದೆ. ಓಕೆ, ಆರ್ವೋ ಅಲ್ಲ, ನೋಡಿ ಬಂದಿದೆ. ಓಕೆ, ನನಗೆ 4 ಕ್ಯಾಟಗರಿ ಇದೆ. ಸೊ ಐ ಕ್ಯಾನ್ ಗೋ ಆ್ಯಂಡ್ ಚೂಸ್ ಇಟ್ ಹಿಯರ್. ಸೊ ನನಗೆ ಎಕ್ಸಾಕ್ಟ್ಲಿ ಯಾವ್ದು ಬೇಕು. ಪುನಃ ಅದರಲ್ಲಿ ಕೂಡ ಸ್ಟೈಲ್ಸ್ ಇದೆಯಲ್ಲ, ಸೊ ನನಗೆ ಅದನ್ನು ಚೂಸ್ ಮಾಡ್ಬೋದು. ಈ ರೀತಿ ನಮಗೆ ಮಾಡ್ಬೋದು. ಓಕೆ, ಜಸ್ಟ್ ಇನ್ ಕೇಸ್ ಅಲ್ಲಿ ಶೋ ಒನ್ ಮೋರ್. ನೋಡಿ, ಇಲ್ಲಿ ಬರ್ತೀನಿ ನಾನು ಫಾರ್ ಎಕ್ಸಾಂಪಲ್ ನೋಡಿ ಇದು ಫಾಂಟ್ ಇದೆಲ್ಲ, ಕ್ಲಿಕ್ ಮಾಡ್ತೀನಿ. ನೋಡಿ, ಗೆಟ್ ದ ಫಾಂಟ್ ಹೋಗ್ತೀನಿ. ಇಲ್ಲಿ ಬಂದು ನೋಡಿ ಇದೆಲ್ಲ ಬ್ಯಾರಿಟೋ ಇದೆಲ್ಲ ಡೌನ್ಲೋಡ್ ಕೊಡ್ತೀನಿ. ಇದು ಕೂಡ ಡೌನ್ಲೋಡ್ ಆಗಿದೆ ಈಗ. ವೆರಿ ಸಿಮಿಲರ್ಲಿ ಈಗ ರೈಟ್ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಕೊಡ್ತೀನಿ. ನೋಡಿ, ಅದು ನೇಮನ್ನು ಕೊಡ್ತೀನಿ. ಸೊ ಅದು ಕರೆಕ್ಟಾಗಿ ಫೋಲ್ಡರ್ ಓಪನ್ ಆಗ್ತದೆ ಅಂತ.
ಅದಾದಮೇಲೆ ಓಪನ್ ಮಾಡ್ತೀನಿ. ನೋಡಿ ಸಿಂಗಲ್ ಫೈಲ್ ಅಲ್ಲ, ಡೈರೆಕ್ಟಾಗಿ ಕೂಡ ಮಾಡ್ಬೋದು. ಆರ್ ನಿಮ್ಗೆ ಗೊತ್ತಿದೆ, ನಿಮ್ಗೆ ಏನು ಮಾಡ್ಬೋದು ಅಂದರೆ ಇದನ್ನು ಕಾಪಿ ಮಾಡಿ ಫಾಂಟಿಗೆ ಬಂದು ಡೈರೆಕ್ಟಾಗಿ ಪೇಸ್ಟ್ ಕೊಡ್ತೀನಿ. ನೋಡಿ ಇನ್ಸ್ಟಾಲ್ ಆಗ್ತಿದೆ ಈಗ. ಸೊ ನಾನೀಗ ವಾಪಸ್ ಹೋದರೆ ಇಲ್ಲಿ ನಾನು ಇಲ್ಲಿ ಹಾಕಿದರೆ ನೋಡಿ ಬಂದಿದೆ. ಈ ರೀತಿ ನನಗೆ ಕ್ರಿಯೇಟ್ ಮಾಡ್ಬೋದು. ಸೊ ದಿಸ್ ಈಸ್ ಹೌ ಯು ಬೇಸಿಕ್ಲಿ ಡೌನ್ಲೋಡ್. ಓಕೆ, ಸೊ ಈ ರೀತಿ ಹಲವಾರು ಇನ್ನಷ್ಟು ಸೈಟ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಹಾಗೆ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ಬೋದು. ಸೊ ಇದು ಬೇಸಿಕ್ಸ್ ಆಫ್ ಟೈಪೋಗ್ರಫಿ. ಓಕೆ, ನೀವು ಇನ್ನಷ್ಟು ವರ್ಕ್ ಮಾಡ್ತಾ ಇರಿ, ಹಾಗೆ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಹೋಗ್ತದೆ. ಸೊ ಚೆನ್ನಾಗಿ ಟೈಪೋಗ್ರಫಿಯಲ್ಲಿ ಕೂಡ ನಿಮಗೆ ವರ್ಕ್ ಮಾಡ್ಬೋದು. ಓಕೆ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ದ ಚಾನಲ್ ಎವ್ರಿ ಒನ್. ಥ್ಯಾಂಕ್ ಯು. ಶುಭ ದಿನ ಎಲ್ರಿಗೂ.